ಎಸ್, ಕುತೂಹಲ ಇದೆ. ಇವತ್ತು ಪದಗ್ರಹಣಕ್ಕೆ ಎಲ್ರಿಗೂ ಆಹ್ವಾನ ಇರುವಂಥದ್ದು. ಆದರೆ ಯಾರ್ಯಾರು ಇವತ್ತು ಹಾಗಿದ್ರೆ ಪ್ರಧಾನಿ ಮೋದಿಯೊಂದಿಗೆ ಪದಗ್ರಹಣವನ್ನ ಮಾಡ್ತಾರೆ? ನಿಜಕ್ಕೂ ಕುತೂಹಲ ಇದೆ. ಮೋದಿ ಪದಗ್ರಹಣಕ್ಕೆ ವಿಪಕ್ಷಗಳಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ. ನರೇಂದ್ರ ಮೋದಿ ಕಾರ್ಯಕ್ರಮವನ್ನ ಆದ್ರೆ ಟಿಎಂಸಿ ಮಾತ್ರ ಬಹಿಷ್ಕರಿಸಿದೆ. ಪ್ರಜಾಪ್ರಭುತ್ವದ ವಿರುದ್ಧ ಎನ್ಡಿಎ ಸರ್ಕಾರ ರಚನೆಯಾಗಿದೆ ಅನ್ನೋದು ಟಿಎಂಸಿಯ ಹೇಳಿಕೆ. ಕಾಲ ಬದಲಾಗಿದೆ, ನಾವು ಕಾಯ್ತಾ ಇದ್ದೇವೆ, ಸ್ವಲ್ಪ ದಿನ ಈ ಸರ್ಕಾರ ನಡೀಲಿ, ಮುಂದೆ ನಮ್ದೇ ಅಧಿಕಾರ, ಇಂಡಿಯಾ ಕೂಟದ ಸರ್ಕಾರ ಮಾಡುತ್ತೆ ಅಂತ ಮಮತಾ ಬ್ಯಾನರ್ಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ. ಸ್ವಲ್ಪ ದಿನ ಈ ಸರ್ಕಾರ ನಡೀಲಿ, ಮುಂದೆ ನಮ್ಮದೇ ಸರ್ಕಾರ ಅಂತಿದ್ದಾರೆ ಮಮತಾ ಬ್ಯಾನರ್ಜಿ. ವಿಪಕ್ಷಗಳಿಗೂ ಕೂಡ ಇವತ್ತು ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ರು ಕೂಡ ಮಮತಾ ಬ್ಯಾನರ್ಜಿ ಈ ಆಹ್ವಾನವನ್ನ ತಿರಸ್ಕರಿಸ್ತಾ ಇದ್ದಾರೆ. ಜೊತೆಗೆ ನರೇಂದ್ರ ಮೋದಿ ಕಾರ್ಯಕ್ರಮವನ್ನು ಬಹಿಷ್ಕರಿಸಿದ್ದಷ್ಟೇ ಅಲ್ಲ, ಕೆಲ ದಿನಗಳ ಮಾತ್ರ ಈ ಸರ್ಕಾರ ನಡೆಯುತ್ತೆ, ಮುಂದೆ ನಮ್ಮ ಇಂಡಿಯಾ ಕೂಟದ ಸರ್ಕಾರ ಬರುತ್ತೆ ಎನ್ನುವಂತ ಭವಿಷ್ಯ ನುಡಿತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ಇವತ್ತು ಸಾಕಷ್ಟು ಜನ ವಿಪಕ್ಷಗಳ ನಾಯಕರಿಗೆ ಆಹ್ವಾನವನ್ನ ಕೊಡಲಾಗಿದೆ. ಪದಗ್ರಹಣ ಕಾರ್ಯಕ್ರಮ ಸಂಜೆ 7:15ಕ್ಕೆ ನಿಗದಿಯಾಗಿದೆ. ಪ್ರಜಾಪ್ರಭುತ್ವದ ವಿರುದ್ಧ ಎನ್ಡಿಎ ಸರ್ಕಾರ ರಚನೆಯಾಗಿದೆ ಅನ್ನೋದು ಮಮತಾ ಬ್ಯಾನರ್ಜಿ ಅವರ ಹೇಳಿಕೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಇವತ್ತು ಐತಿಹಾಸಿಕ ದಿನ, 3ನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪದಗ್ರಹಣ ಮಾಡುವಂತಹ ಇತಿಹಾಸ ಸೃಷ್ಟಿಯಾಗುವಂತಹ ದಿನ. ಆದರೆ ಇಂತಹ ದಿನದಂದು ವಿಪಕ್ಷಗಳಿಗೆ ಆಹ್ವಾನವಿದ್ರೂ ಕೂಡ ಅಲ್ಲೂ ಕೂಡ ಅಪಸ್ವರ ಆಕ್ಷೇಪ ಕೇಳಿ ಬರ್ತಾ ಇದೆಯಾ? ಗದ್ದುಗೆ ಏರೋದು ಮೋದಿ ಆದ್ರೂ ಕೂಡ ವಿಪಕ್ಷಗಳು ಇಂಥದ್ದೊಂದು ಪ್ರಧಾನಿ ಪದಗ್ರಹಣದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು ನಾವು ಸಹಜವಾಗಿ ನೋಡ್ತೀವಿ. ಆದರೆ ಯಾಕೋ ಟಿಎಂಸಿ ಬಹಳ ದೊಡ್ಡ ಮಟ್ಟದಲ್ಲೇ ಇದನ್ನ ತಿರಸ್ಕರಿಸುವಂತೆ ಕಂಡು ಬರ್ತಾ ಇದೆ ಅಂತ. ಹೌದು ಪ್ರತಿಮಾ, ಇದಕ್ಕೆ ಪ್ರಜಾಪ್ರಭುತ್ವದ ವಿರುದ್ಧ ನಡೆ ಅನ್ನುವಂತಹ ಒಂದು ಲೈನನ್ನು ಹೇಳುವ ಮೂಲಕ ನಾವು ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡ್ತೇವೆ ಅನ್ನುವಂಥದ್ದು ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಅವರ ಹೇಳಿಕೆ. ನಿನ್ನೆಯೂ ಕೂಡ ಅಷ್ಟೇ, ನಿನ್ನೆಯೇ ಈ ಹೇಳಿಕೆಯನ್ನು ಆಹ್ವಾನ ಬಂದಿದೆ ಅಂದ ಕೂಡಲೇ ತಿರಸ್ಕಾರ ಅನ್ನುವಂಥ ಮಾತನ್ನು ಟಿಎಂಸಿಯಿಂದ ವ್ಯಕ್ತ ಆಯಿತು. ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅವರ ಹೊರತಾಗಿ, ಆ ಪಕ್ಷ ಹೊರತಾಗಿ ಬೇರೆ ಯಾವುದೇ ಪಕ್ಷ ಇದಕ್ಕೆ ರಿಯಾಕ್ಟ್ ಮಾಡಿಲ್ಲ. ಅಂದರೆ ಇನ್ಕ್ಲೂಡಿಂಗ್ ಕಾಂಗ್ರೆಸ್, ಪ್ರಮುಖ ವಿಪಕ್ಷ. ನಾಳೆ ಮೋದಿ ಅವರ ವಿರುದ್ಧ ಕೂತು ಧ್ವನಿ ಎತ್ತುವಂತಹ ಪಕ್ಷ ಕಾಂಗ್ರೆಸ್ ಇರುತ್ತೆ ಲೋಕಸಭೆಯಲ್ಲಿ. ಕಾಂಗ್ರೆಸ್ ಈ ತನಕವೂ ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ. ಅತಿ ಹೆಚ್ಚು ಸ್ಥಾನ ಹೊಂದಿರುವಂಥ ವಿಪಕ್ಷಗಳಲ್ಲೇ ಅತಿ ಹೆಚ್ಚು ಸ್ಥಾನ ಹೊಂದಿರುವಂಥದ್ದು ಕಾಂಗ್ರೆಸ್. ಹಾಗಾಗಿ ಈ ತನಕವೂ ಕೂಡ ತನ್ನ ಅಭಿಪ್ರಾಯವನ್ನು ತಿಳಿಸಿಲ್ಲ. ಆದರೆ ಇವರು ನೇರವಾಗಿ ನಾವು ಭಾಗಿ ಆಗೋದಿಲ್ಲ ಅನ್ನುವಂತಹ ಒಂದು ಬಾಯ್ಕಾಟ್ ರೀತಿಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಪ್ರಜಾಸತ್ತಾತ್ಮಕ ನಡೆ ಅಲ್ಲೇನೋ ಅನಿಸುತ್ತೆ. ಯಾಕಂದರೆ ಚುನಾವಣೆ ಅಂದಮೇಲೆ ಎರಡು ಪಕ್ಷಗಳಿರ್ತವೆ, ಅದು ಒಂದು ವಿರೋಧ, ಇನ್ನೊಂದು ಆಡಳಿತ ಪಕ್ಷ ಹಾಗೇ ಆಗುತ್ತೆ. ತಮಗೆ ಸಿಕ್ಕಾಗ ಮಾತ್ರ ಅದು ಪ್ರಜಾಸತ್ತಾತ್ಮಕ, ಬೇರೆಯವರಿಗೆ ಅಧಿಕಾರ ಸಿಕ್ಕಾಗ ಪ್ರಜಾಸತ್ತಾತ್ಮಕ ಅಲ್ಲ ಅನ್ನುವಂತಹ ನಡೆ ಸರಿಯಲ್ಲ ಯಾವುದೇ ರೀತಿ. ಯಾಕಂದರೆ ಕೇಂದ್ರದಿಂದ ಸಾಕಷ್ಟು ನಿರೀಕ್ಷೆಗಳಿರ್ತವೆ ಒಂದು ರಾಜ್ಯಕ್ಕೆ, ಕೆಲವೊಂದು ಮಾತುಕತೆಗಳು ಕೂಡ ಆಗಬೇಕಾಗತ್ತೆ. ಅದು ಕೂಡ ಪಶ್ಚಿಮ ಬಂಗಾಳ ಅಂತ ರಾಜ್ಯಕ್ಕೆ ಪಕ್ಕದಲ್ಲೇ ಬಾರ್ಡರ್ ಇದೆ. ವೆಸ್ಟ್ ಬೆಂಗಾಲ್ ಪೂರ್ವ ಬಂಗಾಳ ಅಂದರೆ ಬಾಂಗ್ಲಾದೇಶನ ಬಾರ್ಡರ್ ಕೂಡ ಇದೆ. ಅಲ್ಲೊಂದಷ್ಟು ಸಮಸ್ಯೆಗಳು ಎದುರಾಗ್ತವೆ. ಫಸ್ಟ್ ಟರ್ಮಲ್ಲಿ ಅಂದರೆ NDA ಫಸ್ಟ್ ಟರ್ಮಲ್ಲಿ ಒಂದಷ್ಟು ಹಳ್ಳಿಗಳ ವಿಚಾರವಾಗಿ ಪದೇ ಪದೇ ಗಲಾಟೆ ಆಗ್ತಾ ಇತ್ತು. ಆಗ ಮೋದಿ ಅವರು ಮಧ್ಯಸ್ಥಿಕೆಯನ್ನು ನಡೆಸಿ ಬಾಂಗ್ಲಾದೇಶಕ್ಕೆ ಸೇರಬೇಕಾದಂಥದ್ದು ಯಾವ ಹಳ್ಳಿಗಳು, ಭಾರತಕ್ಕೆ ಸೇರಬೇಕಾದಂಥದ್ದು ಯಾವ ಹಳ್ಳಿಗಳು ಅನ್ನುವಂಥ ಒಂದು ಸಣ್ಣ ಗಡಿ ಸಮಸ್ಯೆಯನ್ನು ಕೂಡ ಪರಿಹರಿಸಿದ್ದು ನಮಗೆ ಎಲ್ಲರಿಗೂ ಕೂಡ ನೆನಪಿರುವಂಥದ್ದು. ಹಾಗಾಗಿ ಕೇಂದ್ರ ಸರ್ಕಾರದ ಜೊತೆ ಪದೇ ಪದೇ ಸಂಘರ್ಷ ಮಾಡುವಂಥದ್ದು ಸರಿಯಲ್ಲ. ಒಂದೊಮ್ಮೆ ಹೋಗದೆ ಹೋದರೆ, ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ಹೋದರೆ ಆಗಿರ್ತಿತ್ತೇನೋ ಅಂತ ಅನಿಸುತ್ತೆ. ಯಾಕಂದರೆ ಕೇವಲ TMC ಅಂದ ಕೂಡಲೇ ಪಶ್ಚಿಮ ಬಂಗಾಳದಲ್ಲಿ TMC ಮಾತ್ರ ಇಲ್ಲ, ಅಲ್ಲಿನ ಜನರು ಕೂಡ BJPಗೂ ಕೂಡ ಮತ ಹಾಕಿರ್ತಾರೆ. ಅವರ ಭಾವನೆಗಳನ್ನು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಇರ್ತಾರೆ ಅನ್ನುವಂಥದ್ದು, ಅವರ ಭಾವನೆಗಳನ್ನು ಕೂಡ ನೋಡಬೇಕಾಗುತ್ತೆ. ಹಾಗಾಗಿ ನೇರ ಹೇಳಿಕೆಯನ್ನು ಕೊಡುವುದಕ್ಕಿಂತ ಮೌನವಾಗಿದ್ದಿದ್ರೆ ಸಾಕಾಗಿತ್ತೇನೋ ಅನಿಸುತ್ತೆ ಪ್ರತಿಮಾ. ರೈಟ್ ಮಂಜು, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.